ಬಸನಗೌಡ ಪಾಟೀಲ್ ಯತ್ನಾಳ್ ಜೀವಕ್ಕೆ ಕುತ್ತು ಮಹಾ ಆಪತ್ತು ಬಂದು ಒದಗಿದೆ. ಯತ್ನಾಳ್ ಹತ್ಯೆಗೆ ಆಡಿಯೋ ಆಯ್ತು, ಇದೀಗ ವಿಡಿಯೋ ಬಾಂಬ್. ಧರ್ಮದ ಬಗ್ಗೆ ಮಾತನಾಡಿರುವಂತಹ ಯತ್ನಾಳ್ರನ್ನ ಸುಮ್ಮನೆ ಬಿಡಬಾರದು, ನಮ್ಮ ಪ್ರವಾದಿಯನ್ನ ಟೀಕೆ ಮಾಡಿದ್ದಾರೆ, ನಾವು ಸಹಿಸಿಕೊಳ್ಳಬಾರದು. ಬಸನಗೌಡ ಪಾಟೀಲ್ ಯತ್ನಾಳ್ ಜೀವಕ್ಕೆ ಮಹಾ ಕುತ್ತು. ಯತ್ನಾಳ್ ಹತ್ಯೆಗೆ ಆಡಿಯೋ ಆಯ್ತು, ಈಗ ವಿಡಿಯೋ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಹೋರಾಟ ಯತ್ನಾಳ್ ಎನ್ನುವ ಹುಳದ ವಿರುದ್ಧ ಅಂತ ವಿಡಿಯೋವನ್ನ ಹರಿಬಿಡಲಾಗಿದೆ. ಯತ್ನಾಳ್ ವಿರುದ್ಧ ಮುಸ್ಲಿಮರು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಕಿಡಿಗೇಡಿ ಯುವಕನೋರ್ವ. ವಿಜಯಪುರದ ಸೋಹೇಲ್ ಜರ್ತಾರ್ ಎಂಬಾತನಿಂದ ವಿಡಿಯೋ ಹರಿಬಿಟ್ಟಿರುವಂತದ್ದು. अस्सलाम वालेकुम। बीजापुर फाउंडेशन से मैं सोहेल जरतार, जो बीजापुर का एमएलए बसनगौड़ा पाटिल यत्नाळ, इसने हमारे प्यारे नबी की शान में गुस्ताखी की है। किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर तन से जुदा। अस्सलाम वालेकुम। बीजापुर फाउंडेशन से मैं सोहेल जरतार, जो बीजापुर का एमएलए बसनगौड़ा पाटिल यत्नाळ, इसने हमारे प्यारे नबी की ನೋಡಿ, ಮುಖಕ್ಕೆ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ವಿಡಿಯೋವನ್ನ ಬಿಟ್ಟಿದ್ದಾರೆ ಸೋಹೇಲ್ ಎನ್ನುವಂತಹ ಯುವಕ. ಸಂಚಲನವನ್ನ ಸೃಷ್ಟಿಸಿದೆ ಸೋಹೇಲ್ ಜರ್ತಾರ್ ಇನ್ಸ್ಟಾ ವಿಡಿಯೋ. ಆಡಿಯೋ ಬಾಂಬ್ ಸಿಡಿದ್ರು. ಯತ್ನಾಳ್ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಇವತ್ತು ವಿಡಿಯೋ ಬಿಟ್ರು ಯತ್ನಾಳ್ ಫುಲ್ ಗಪ್ಚುಪ್. ಕಿಡಿಗೇಡಿಗಳ ವಿರುದ್ಧ ದೂರು ನೀಡೋದಕ್ಕೆ ಯತ್ನಾಳ್ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾವುದೇ ದೂರು ದಾಖಲಿಸಿಲ್ಲ ಶಾಸಕ ಯತ್ನಾಳ್. ಗೊಂದಲಕ್ಕೆ ಕಾರಣವಾಯಿತು ಶಾಸಕ ಯತ್ನಾಳ್ ಮೌನ. ನಿನ್ನೆ ಆಡಿಯೋವನ್ನ ಹರಿಬಿಡಲಾಗಿತ್ತು. ಯತ್ನಾಳ್ ಉಚ್ಚಾಟನೆ ಆದ್ಮೇಲೆ ಅವರು ಮಾತನಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಧರ್ಮದವರು ಮುಗಿ ಬೀಳ್ತಾ ಇದ್ದಾರೆ. ಈ ಬಾರಿ ಯತ್ನಾಳ್ಗೆ ಫೈನಲ್ ಡೇ, ಅರೆಸ್ಟ್ ಆಗಬೇಕು, ಇಲ್ಲ ಅಂತಂದ್ರೆ ತಲೆಯನ್ನ ಕತ್ತರಿಸಬೇಕು. ಏಪ್ರಿಲ್ 15ನೇ ತಾರೀಕಿಗೆ ಡೆಡ್ಲೈನ್ ಅನ್ನ ಕೂಡ ಕೊಡಲಾಗಿತ್ತು ಯತ್ನಾಳ್ಗೆ. ಸೊ ಇವತ್ತು ವಿಡಿಯೋವನ್ನ ಹರಿಬಿಡಲಾಗಿದೆ. ಸೊ ಈ ಒಂದು ವಿಡಿಯೋ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಯತ್ನಾಳ್ ನೇರವಾಗಿ ಜನ್ನತ್ಗೆ ಹೋಗ್ತಾನೆ, ಯತ್ನಾಳ್ ದಿ ಎಂಡ್ ಎನ್ನುವ ಯುವಕನೋರ್ವನ ಆಡಿಯೋ ವೈರಲ್ ಆದ್ರ ಬೆನ್ನಲ್ಲೇ ಇದರ ಜೊತೆಗೆ ಇದೀಗ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಮ್ಮ ಪ್ರವಾದಿಯನ್ನ ಟೀಕೆ ಮಾಡಿದ್ದಾರೆ, ನಾವು ಸಹಿಸಿಕೊಳ್ಳಬಾರದು, ನಮ್ಮ ಪ್ರವಾದಿಗಾಗಿ ನಮ್ಮ ಪ್ರಾಣ ಬಲಿಗಾಗಿ ಕಾದಿದೆ ಅನ್ನುವಂತಹ ಮಾತನ್ನ ಆಡಿದ್ದಾನೆ ಈ ಒಂದು ವಿಡಿಯೋದಲ್ಲಿ. ಈ ರೀತಿಯಾದಂತಹ ಘಟನೆಗಳು ಈ ಹಿಂದೆ ನಡೆದಿತ್ತು, ನಾವು ಕೂಡ ಗಮನಿಸಿದ್ದೀವಿ. DJ ಹಳ್ಳಿ KJ ಹಳ್ಳಿಯಲ್ಲಿ ಯಾರೋ ಪೈಗಂಬರ್ಗೆ ಅಪಮಾನ ಆಗುವಂತಹ ವಾಟ್ಸಪ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ನು MLA ಮನೆ ಎಲ್ಲವೂ ಕೂಡ ಹಾಳಾಯಿತು, ಬೆಂಕಿ ಹಚ್ಚಿದ್ರು. ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಸಂಗತಿ ಇದು ಕೂಡ. ಎಸ್, ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದೀಪಕ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ದೀಪಕ್, ನಿನ್ನೆ ಆಡಿಯೋ ಇದೀಗ ವಿಡಿಯೋ ವೈರಲ್ ಆಗ್ತಾ ಇದೆ, ಆದರೂ ಕೂಡ ಯತ್ನಾಳ್ ಮೌನಕ್ಕೆ ಜಾರಿದಂತೆ ಕಾಣಿಸ್ತಾ ಇದೆ. ಅದು ಕೂಡ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ AI ಅನ್ನ ಉಪಯೋಗ ಮಾಡಿಕೊಂಡು ವಿಡಿಯೋವನ್ನ ಹರಿಬಿಟ್ಟಿರುವಂಥದ್ದು. ಯಾರು ಏನು ಇದ್ರ ಬಗ್ಗೆ ಏನಾದರೂ ಕೇಸ್ ದಾಖಲಾಗಿದೆಯಾ? ಸ್ವಯಂ ಪ್ರೇರಿತವಾಗಿ ಕೇಸ್ ಏನಾದರೂ ದಾಖಲು ಮಾಡ್ಕೊಂಡಿದ್ದಾರಾ ಪೊಲೀಸ್ ಅಧಿಕಾರಿಗಳು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯಾ, ಏನು ಈಗಾಗಲೇ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಕುರಿತಾಗಿ ಮಾತನಾಡಿದ್ದಾರೆ ಅನ್ನುವಂತ ವಿಷಯಕ್ಕೆ ಮುಸ್ಲಿಂ ಸಮಾಜದಿಂದ ಏನು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. 15ನೇ ತಾರೀಕಿನಂದು ಒಂದು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಕಾಲಾಂತರದಲ್ಲಿ ಮುಸ್ಲಿಂ ಮುಖಂಡರು ಅದನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೇನೆ ಆಡಿಯೋ ಮತ್ತೆ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು. ಈಗಾಗಲೇ
ಸೋಹೆಲ್ ಜರ್ತಾರ್ ಅನ್ನುವಂತ ಒಬ್ಬ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋನ ಮಾಡಿರುವಂತದ್ದು. ನಿನ್ನೆ ಏನು ಆಡಿಯೋ ವೈರಲ್ ಆಗಿತ್ತು, ಅದೇ ಧ್ವನಿ ಮತ್ತೆ ಅದೇ ಪದಗಳನ್ನ ಬಳಸಿ ಈಗ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಬಸನಗೌಡ ಯತ್ನಾಳ್ ಅವರು ಈ ಬಗ್ಗೆ ದೂರು ದಾಖಲಿಸಬೇಕಾಗಿತ್ತು, ಆದ್ರೆ ಅವರು ಕೂಡ ಮೌನಕ್ಕೆ ಶರಣಾಗಿರುವಂತದ್ದು. ಇನ್ನೊಂದು ಕಡೆ ಮುಸ್ಲಿಂ ಸಮಾಜದ ಮುಖಂಡರು ಕೂಡ ಇದರ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಸಮಾಜಗಳ ಮಧ್ಯೆ ಒಂದು ಜಾತಿ ಜಗಳ ಗೊಂದಲವನ್ನ ನಿರ್ಮಾಣ ಮಾಡುವಂತ ಕೆಲಸ ನಡೀತಾ ಇದೆ. ಎರಡು ಕಡೆ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವ್ರ ಮೇಲೆ ಕ್ರಮವನ್ನ ಜರುಗಿಸಬೇಕು. ಪೊಲೀಸರು ಸ್ವಪ್ರೇರಿತವಾಗಿ ಸೋಮೋಟೋ ಕೇಸಲ್ಲಿ ಈ ಒಂದು ಪ್ರಕರಣಗಳನ್ನು ದಾಖಲಿಸಿಕೊಂಡು ತಪ್ಪಿತಸ್ಥರನ್ನ ಬಂಧಿಸಬೇಕು, ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ರಮ್ಯ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಬಾರಿ ಯತ್ನಾಳ್ಗೆ ಫೈನಲ್ ಡೇ, ಅರೆಸ್ಟ್ ಆಗಬೇಕು ಇಲ್ಲ ತಲೆ ಕತ್ತರಿಸಬೇಕು ಅಂತ ಹೇಳಿ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿತ್ತು. ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಕೂಡ 15 ತಾರೀಕಿನ ಬೆಳಗ್ಗೆ 10 ಗಂಟೆಗೆ ಸುಮಾರಿಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅನ್ನುವಂತಹ ಕರೆಯನ್ನು ಕೂಡ ಕೊಡಲಾಗಿತ್ತು. ಇದೀಗ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಮ್ಮ ಪ್ರವಾದಿಗಾಗಿ, ನಮ್ಮ ಪ್ರಾಣ ಬಲಿಗಾಗಿ ಕಾದಿದೆ. ಯತ್ನಾಳ್ ವಿರುದ್ಧ ಮುಸ್ಲಿಮರು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಯತ್ನಾಳ್ ಎನ್ನುವ ಹುಳದ ವಿರುದ್ಧ ಅಂತ ವಿಡಿಯೋವನ್ನು ಹರಿಬಿಡಲಾಗಿದೆ. ಅದು ಕೂಡ ಯಾರಿಗೂ ಗೊತ್ತಾಗಬಾರದು ಅನ್ನುವಂತಹ ರೀತಿಯಲ್ಲಿ AI ತಂತ್ರಜ್ಞಾನವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಸಂಚಲನವನ್ನು ಸೃಷ್ಟಿಸಿದೆ. ಈ ಸೋಹೆಲ್ ಜರ್ತಾರ್ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ ಕಿಡಿಗೇಡಿ ಯುವಕ. ಇದೀಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸಬೇಕಾಗಿದೆ.